ಸಹೋದ್ಯೋಗಿಗಳ ಕಿರುಕುಳದಿಂದ ನೊಂದು ಸೆಕ್ಯೂರಿಟಿ ಸೂಪರ್ವೈಸರ್ ಆತ್ಮಹತ್ಯೆ. ಸಹೋದ್ಯೋಗಿಗಳ ಕಿರುಕುಳ ಮತ್ತು ಅವಾಚ್ಯ ನಿಂದನೆಯಿಂದ ನೊಂದ ಸೆಕ್ಯೂರಿಟಿ ಸೂಪರ್ವೈಸರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ವಂಶೋದಯ ಆಸ್ಪತ್ರೆ ಸೆಕ್ಯೂರಿಟಿ ಸೂಪರ್ವೈಸರ್ ಚಲಪತಿ 45 ಆತ್ಮಹತ್ಯೆಗೆ ಶರಣಾದವರು. ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅರುಣ್, ವಾರ್ಡ್ ಬಾಯ್ ಪ್ರಶಾಂತ್, ಸಿಬ್ಬಂದಿ ವೈ ಶುಭಾ, ಮಂಜುಳಾ, ಎನ್ ಆಶಾ ಮತ್ತು ಜಯಶ್ರೀ ಆರೋಪಿಗಳು. ಈ ಸಂಬಂಧ ಡೆತ್ ನೋಟ್ ಬರೆದಿಟ್ಟಿರುವ ಮೃತನು ತನಗೆ ತೊಂದರೆ ಕೊಟ್ಟ ಎಲ್ಲರಿಗೂ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ದು, ಮೊಬೈಲ್ನಲ್ಲಿ ಕಿರುಕುಳದ ವಾಯ್ಸ್ ರೆಕಾರ್ಡ್ ಇದೆ ಎಂದು ತಿಳಿಸಿ ಸಹಿ ಹಾಕಿದ್ದಾನೆ. ಕಳೆದ 29ರಂದು ಮಂಗಳವಾರ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಚಲಪತಿ ಸಹೋದ್ಯೋಗಿಗಳಿಂದ ತನಗೆ ಆಗುತ್ತಿರುವ ಕಿರುಕುಳದ ಕುರಿತು ಕುಟುಂಬದವರಿಗೆ ಮಾಹಿತಿ ಕೊಟ್ಟಿದ್ದು, ಮನೆಯವರು ಸಮಾಧಾನ ಮಾಡಿದ್ದಾರೆ. ಊಟವನ್ನು ಮಾಡದೆ ಮಲಗಿದ ಚಲಪತಿ ರಾತ್ರಿ 11:30ರಲ್ಲಿ ವಾಂತಿ ಮಾಡಿಕೊಳ್ಳಲಾರಂಭಿಸಿದಾಗ ವಿಷ ಸೇವಿಸಿರುವುದು ಪತ್ತೆಯಾಗಿದೆ. ಪುತ್ರ ಪುನೀತ್ ಮತ್ತು ಪತ್ನಿ ಲಕ್ಷ್ಮೀದೇವಮ್ಮ ಅವರು ಅಸ್ವಸ್ಥಗೊಂಡಿದ್ದ ಚಲಪತಿಯನ್ನು ವಂಶೋದಯ ಆಸ್ಪತ್ರೆಗೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಜಾಲಪ್ಪ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಆಗಸ್ಟ್ 3ರಂದು ಬೆಳಿಗ್ಗೆ 11:30ರಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಈ ಸಂಬಂಧ ಮೃತನ ಪತ್ನಿ ನೀಡಿದ ದೂರಿನ ಅನ್ವಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮೃತನ ಪುತ್ರಿ ಲೀಲಾವತಿ ಮತ್ತು ಸಹೋದರ ಯಲ್ಲಪ್ಪ ಅವರು ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಏನ್ ಪ್ರಾಬ್ಲಮ್ ಏನು ಅಂತ ಹೇಳಿ ಅಲ್ಲಿ ನಮ್ಮ ಯಜಮಾನ್ ಸೂಪರ್ವೈಸರ್ ಎಲ್ಲಿ ಅಲ್ಲಿ ವಂಶೋದಯ ಹಾಸ್ಪಿಟಲ್ ಇವ್ರು ಹೇಳಿದ್ದು ಅವ್ರು ಮಾಡಬೇಕು, ಇವ್ರು ಹೇಳಿದ್ದು ಅವ್ರು ಮಾಡಲಿಲ್ಲ ಅಂದ್ಬಿಟ್ಟು ಏನು ಮಾತಾಡ್ಕೊಂಡವ್ರು ಗೊತ್ತಿಲ್ಲ, ಈ ಥರ ಐತೆ ಅಂತ ನಾನು ಕೇಳಿದ್ದೆ. ಸರಿ ಇವತ್ತು ಬಿಟ್ಬಿಡು, ನಾಳೆ ಮಾತಾಡೋಣ ಅಂದ್ಕೊಂಡು ಅವತ್ತು ನೈಟ್ ಶೋಭಾ ಅವರು ಫೋನ್ ಮಾಡಿ ಯಾವ ಥರ ಶೋಭಾ, ಆಶಾ, ಮಂಜುಳಾ, ಜಯಶ್ರೀ, ಪ್ರಶಾಂತ್ ಇವರೆಲ್ಲನೂ ಫೋನ್ ಮಾಡಿ ಹೆಂಗೆ ಅಂದರೆ ಹೆಂಗೆ ಬೈದ್ಬಿಟ್ಟು ಅವತ್ತು ನೈಟೇ ಯಜಮಾನ್ ಈ ಥರ ಮಾಡಿ ಏನು ವಿಷಯ ಏನು ವಿಷಯ ಫೋನ್ನಾಗ ಇವರು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ. ಅದಕ್ಕೆ ಸೂಪರ್ವೈಸರ್ ಆಗಿ ಇವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ. ಇವ್ರು ಹೇಳಿದ್ ಮತ್ತು ಅವ್ರ ಕೆಳಗಡೆ ಇರೋರು ಕೇಳಬೇಕು. ಅದಕ್ಕೆ ಇವ್ರು ಹೇಳ್ದಾಗ ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ, ನೀವ್ಯಾರು ನಮ್ಮನ್ನು ಮಾತಾಡೋದಕ್ಕೆ, ಯಾರು ಏನು ಅಂತ ಈ ತರ ಜಗಳ ಮಾಡ್ಕೊಂಡಿರೋದು. ನಮ್ಗೆ ಮನೇಲಿ ಬಂದು ಹೇಳಿದ್ರು ನಮ್ಮಪ್ಪ. ಅದಕ್ಕೆ ಇವತ್ತು ಬಿಡು, ನಾಳೆ ನೋಡೋಣ ಅನ್ಕೊಂಡಿದ್ವಿ. ಮತ್ತೆ ಅವರು ಶೋಭಾ, ಆಶಾ, ಮತ್ತೆ ಪ್ರಶಾಂತ್, ಮಂಜುಳಾ, ಜಯಶ್ರೀ ಇವರೆಲ್ಲ ಫೋನ್ ಮಾಡಿ ಹೆಂಗಂದ್ರೆ ಬಾಯಿ ಬಂದಂಗೆಲ್ಲ ಮಾತಾಡಿ ಬೈದು ಅವಮಾನ ಮಾಡಿದ್ದಾರೆ. ಅದಕ್ಕೆ ಮನೆಗೆ ನಮ್ಮಪ್ಪ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ತರ ಆಗಿದ್ದಾರೆ ನಮ್ಮಪ್ಪ. ನಮ್ಮಪ್ಪ ಸಾವಿಗೆ ಅವರೇ ಕಾರಣ. ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ಎಲ್ಲರೂ ಸೇರಿ. ಲೀಲಾವತಿ ಅವ್ರ ಮಗಳು ನಾನು. ಅವ್ರ ಹೆಸರು ಚಲಪತಿ. ಏನಾಗಿದ್ದಾರೆ ಹಾಸ್ಪಿಟಲ್? ಏನು ವರ್ಕ್ ಕೆಲಸ ಮಾಡ್ತಾರೆ? ಫಸ್ಟ್ ವಾಚ್ಮ್ಯಾನ್ ಆಗಿ 1 ವರ್ಷ ಕೆಲಸ ಮಾಡಿದ್ವಿ. ಮತ್ತೆ ವಾಚ್ಮ್ಯಾನ್ ಇಂದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತೀವಿ. ಬನ್ನಿ ಸರ್ ನೀವು. ಸರ್ ಅರುಣನ್ ಅವರು, ಆಶಾ ಮತ್ತೆ ಶುಭಾ ಇವರು ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ. ಮೊಬೈಲ್ ಸಮೇತ ನಾವು ಪೊಲೀಸ್ ಅವರಿಗೆ ಒಪ್ಪಿಸಿದೀವಿ. ಅದರಲ್ಲೇ ಇದೆ ಸರ್ ರೆಕಾರ್ಡ್. ಸರ್ ಅವರೆಲ್ಲ ಏನ್ ಪೊಸಿಷನ್ ಅಲ್ಲಿ ಮಾತಾಡಿದಾರೆ, ಹೆಂಗ್ ಮಾತಾಡಿದಾರೆ, ಅವಾಚ್ಯ ಶಬ್ದಗಳನ್ನ ಮಾತಾಡಿ ನೀವು ಬಾ ಹಾಸ್ಪಿಟಲ್ ಹತ್ರ ಬಾ, ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅದಕ್ಕೆ ಅಂದ್ರೆ ಇದು ಮಾಡಿದ್ದಾರೆ ಸರ್ ಇವರು. ಅದರಿಂದಾನೇ ಇವರು ಮನ್ನೊಂದು ಹಿಂಗೆಲ್ಲ ನಾವು ಮಾಡದಿರೋ ತಪ್ಪಿಗೆಲ್ಲ ಕಾರಣ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮನ್ನೊಂದು ಆತ್ಮಹತ್ಯೆ ಇವರಿಂದಾನೇ ಮಾಡ್ಕೊಂಡಿದ್ದಾರೆ. ಸರ್ ಒಂದೂವರೆ ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾರೆ. ಲಾಸ್ಟ್ ಫೈನಲ್ ಜಾಸ್ತಿ ಆಗಿರೋದು ಮೊನ್ನೆನೆ, ಒಂದು 5 ದಿವಸ ಮುಂಚೆ ಅವತ್ತು ಬಂದು ಮನೇಲಿ ಹೇಳಿದ್ದಾರೆ. ನಾವೆಲ್ಲ ಕೋಲಾರ ಹೇಳಿದ್ವಿ. ಮನೆ ಬಂದು ನಮ್ಮ ದೊಡ್ಡಪ್ಪನ ಮಗ ಬಂದು ನಮ್ಮ ಅತ್ತಿಗೆಗೆ ಹೇಳಿದಾಗ ಈ ತರ ನಾಳೆ ಮಾತಾಡೋಣ ಅನ್ನೋಷ್ಟೊತ್ತಿಗೆ ಅವತ್ತು ರಾತ್ರಿ ಫೋನ್ ಮಾಡಿ ಅವ್ರ ಮನಸ್ಸೇ ಹೆಚ್ಚು ಮಾತಾಡಿದ್ದಾರೆ ಸರ್. ಅದರಿಂದ ಬೇಜಾರು ಮಾಡ್ಕೊಂಡು ಅವರು ಕಿರುಕುಳ ಕೊಡೋದಕ್ಕೆ ಇವರು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವ್ರು ಹೇಳ್ದಂಗೆ ಕೆಲಸ ಮಾಡಬೇಕು, ನೀನೇನು ಹೇಳ್ದಂಗೆ ಕೆಲಸ ಮಾಡೋದು ನಾವು ಅಂತ ಹೇಳ್ಬಿಟ್ಟು ಅವರು ಧಮಕಿ ಹಾಕಿರೋ ಸರ್ ಇವ್ರ ಮೇಲೆ. ಎಫ್ಐಆರ್ ಎಲ್ಲ ಮಾಡಿಸಿದ್ವಿ ಸರ್. ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಎಲ್ಲ ಮಾಡಿಸಿದ್ವಿ. ಹೆಸರು ಯಲ್ಲಪ್ಪ ಅಂತ, ನಮ್ಮ ದೊಡ್ಡಪ್ಪ ಮಗ ಅವರು. ವಂಶೋದಯ ಹಾಸ್ಪಿಟ್ಲಲ್ಲಿ ಸೀನಿಯರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅರುಣನ್ ಅವರು ಕಿರುಕುಳದಿಂದ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿ
ಸುಮ್ಮನೆ 2 ದಿವಸದಿಂದ ಡ್ಯೂಟಿಗೆ ಹೋಗ್ದೇನೆ ಸುಮ್ಮನೆ ಮೊನ್ನೊಂದು ಮನೆಯಲ್ಲಿದ್ರು. ಇದೇ ವಿಷಯಕ್ಕೆ ಅವರು ಫೋನ್ ಮಾಡಿ ಮಾಲಾ, ಆಶಾ, ಶುಭ, ಜಯಶ್ರೀ ಮತ್ತು ಪ್ರಶಾಂತ್ ಇವರೆಲ್ಲ ಫೋನ್ ಮಾಡಿ ಹೆಂಗಂದ್ರೆ ಹಂಗೆ ಬೈದು ನೀವು ಬಾರ ಹಾಸ್ಪಿಟ್ಲ್ ಹತ್ರನೇ ನೀವು ಮುಗಿಸ್ಕೊಡ್ತೀವಿ ಅಂತ ಹೇಳೋದಕ್ಕೆ ಇವರು ಮೊನ್ನೊಂದು ನಾನು ಏನು ಮಾಡದೇ ಇರೋ ತಪ್ಪಿಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಮೊನ್ನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇವ್ರು ಸಾವು ಕಾರಣ. ಅವರು ಆಲ್ರೆಡಿ ಡೆತ್ ನೋಟಲ್ಲಿ ಬರ್ದಿದ್ದಾರೆ, ಮೊಬೈಲಲ್ಲೂ ರೆಕಾರ್ಡ್ ಇದೆ. ಇವರೇ ಕಾರಣರಾಗಿರ್ತಾರೆ, ಬೇರೆ ಯಾರು ಕಾರಣ ಇಲ್ಲ. ಹೇಳ್ತಾ ಇದ್ದೀನಿ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟೇ.